ಟ್ರೈನರ್, ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ ಅಥವಾ ಡಾಕ್ಟರು ಇವರಲ್ಲಿರೋ ರೆಡ್ ಫ್ಲ್ಯಾಗ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಕೆಲವೊಂದು ಬಿಹೇವಿಯರ್ ಪ್ಯಾಟ್ರನ್ ಇರುತ್ತೆ. ಆ ಬಿಹೇವಿಯರ್ ಅವರಲ್ಲಿ ಕಂಡು ಬಂದರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಕನ್ಸಲ್ಟೇಷನ್ಗೆ ಹೋಗಬಾರ್ದು, ಯಾವುದೇ ಪ್ರಾಡಕ್ಟ್ ಆಗಲಿ ಸರ್ವಿಸ್ ಆಗಲಿ ಪರ್ಚೇಸ್ ಮಾಡಬಾರ್ದು ಅಂತ. ಯಾರ ಉದ್ದೇಶ ಪ್ರೈಮರಿ ಫೋಕಸ್ಸು ಬಿಸ್ನೆಸ್ ಆಗಿರುತ್ತೆ ಅವರಿಂದ ದೂರ ಇರಿ. ಅಂದರೆ ಅವ್ರಿಗೆ ಸ್ಕೇರ್ಸಿಟಿ ಇಂಜೆಕ್ಟ್ ಮಾಡೋದು, ಫಿಯರ್ ಇಂಜೆಕ್ಟ್ ಮಾಡೋದು, ಏನೋ ದೊಡ್ಡ ಅವಾಂತರ ಆಗ್ಬಿಡುತ್ತೆ ಅಂತ ಗಾಬರಿ ಪಡಿಸೋದು, ಅದ್ರ ಮೂಲಕ ದುಡ್ಡು ಮಾಡೋದು. ಅಥವಾ ಈ ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್ ಆನ್ಲೈನೆಲ್ಲ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾರಲ್ಲ, ನಾನು ಪ್ರಮೋಟ್ ಮಾಡ್ತೀನಿ, ನನಗೂ ಅದರಿಂದ ಕಮಿಷನ್ ಬರುತ್ತೆ, ಫ್ರೀ ಪ್ರಾಡಕ್ಟ್ಸು ಸಹ ಬರುತ್ತೆ. ಆದರೆ ನಾನು ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಸಜೆಸ್ಟ್ ಮಾಡ್ತೀನಿ. ಎಮರ್ಜೆನ್ಸಿಗೆ ಒಂದು ಡಬ್ಬ ವೇ ಪ್ರೋಟೀನು ತಂದು ಇಟ್ಕೊಂಡಿರಿ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಬರೀ ಫುಡ್ಡು, ಚಿಕನ್ನು, ಮೊಟ್ಟೆ, ಪ್ರೋಟೀನ್ಗೆ ಪನ್ನೀರು, ಸೋಯಾ ಚಂಕ್ಸು ಇದನ್ನು ಮಾತ್ರ ತಿನ್ನಿ. ಎಮರ್ಜೆನ್ಸಿ ಕೇಸಲ್ಲಿ ಮೇ ಬಿ ನಿಮ್ಮಮ್ಮ ಅಡುಗೆ ಮಾಡಿಕೊಡ್ತಿರ್ತಾರೆ, ಅವತ್ತೊಂದಿನ ಅವ್ರಿಗೆ ಹುಷಾರಿಲ್ಲ ಅಥವಾ ಊರಿಗೆ ಹೋಗಿದ್ದಾರೆ ಅಂತ ಮಾಡ್ಕೊಡೋಕ್ಕಾಗಿಲ್ಲ, ಇಲ್ಲ ಸರ್ಟೈನ್ ಡೇಸು ನೀವು ಔಟ್ಸೈಡೆಲ್ಲೋ ಫಂಕ್ಷನ್ಗೆ ಹೋಗಿ ತಿಂತೀರ ಊಟನ, ಅಥವಾ ನಾನ್ ವೆಜ್ಜು ತಿನ್ನಂಗಿರಲ್ಲ, ಅಥವಾ ನಿಮಗೆ ಕುಕ್ ಮಾಡೋಕ್ಕೆ ಟೈಮ್ ಇರಲ್ಲ, ಅಥವಾ ಅದು ಅಂಗಡಿಲಿ ಅವೈಲಬಲ್ ಇರಲ್ಲ, ಮುಚ್ಚಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಎಮರ್ಜೆನ್ಸಿಗೆ ವೇ ಪ್ರೋಟೀನ್ ಯೂಸ್ ಮಾಡಿ ಅಂತ ಅಂತೀನಿ ಹೊತ್ತು ಅದೇ ಯೂಸ್ ಮಾಡಿ ಅಂತ ಅನ್ನಲ್ಲ, ಯಾವಾಗಲೂ ಯೂಸ್ ಮಾಡಿ ಅಂತ ಪುಷ್ ಮಾಡಲ್ಲ. ಜಾಸ್ತಿ ಸೇಲ್ ಆದಷ್ಟು ನನಗೂ ಜಾಸ್ತಿ ಕಮಿಷನ್ ಬರುತ್ತೆ. ಅದನ್ನ ಹೆಲ್ಪ್ ಮೂಲಕ ದುಡ್ಡು ಮಾಡಬೇಕೆ ಹೊತ್ತು ದುಡ್ಡು ಮಾಡೋಕ್ಕೆ ನಾನು ಕೂತಿಲ್ಲ ಇಲ್ಲಿ. ಯಾರು ಆಲ್ಟರ್ನೇಟ್ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ರೆ, ಐದರ್ ನನ್ನ ಕೋಚಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಮೆಡಿಕಲ್ ಸ್ಟೋರಲ್ಲೆಲ್ಲ ತೊಗೊಂಡಿರ್ತಾರೆ, ಅಥವಾ ಜಿಮ್ಮಲ್ಲಿ ಯಾರೋ ಟ್ರೈನರ್ ಹೇಳಿದ್ರು ಅಂತ ತೊಗೊಂಡಿರ್ತಾರೆ, ಅದು ಗುಡ್ ಆಗಿದ್ರೆ ಕಂಟಿನ್ಯೂ ಮಾಡಿ, ಅದನ್ನೇ ತೊಂದರೆ ಇಲ್ಲ ಅಂತೀನಿ.